पूज्याय राघवेन्द्राय। ಒಂದು ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಊರಿಗೆ ತೆರಳಿ ಭಕ್ತರಿಗೆ ಉಪದೇಶ ಮಾಡುತ್ತಿದ್ದರು. ಅವರು ಎಲ್ಲಿಗೆ ಹೋದರೂ ಜನರಿಗೆ ಶಾಂತಿ, ಧೈರ್ಯ ಮತ್ತು ಭಕ್ತಿ ತುಂಬುತ್ತಿತ್ತು. ಒಂದು ಸಣ್ಣ ಹಳ್ಳಿಯಲ್ಲಿ ತುಂಬಾ ಬಡ ರೈತನೊಬ್ಬ ಇದ್ದ. ಅವನಿಗೆ ಮಳೆ ಬರದೆ ಬೆಳೆ ಒಣಗಿತ್ತು. ಮನೆಯಲ್ಲಿ ಅನ್ನವೂ ಇರಲಿಲ್ಲ. ಆ ರೈತ ಪ್ರತಿದಿನ ರಾಯರ ಹೆಸರನ್ನು ಜಪಿಸುತ್ತಿದ್ದ. ಒಂದು ದಿನ ರಾಯರು ಆ ಹಳ್ಳಿಗೆ ಬಂದರು. ರೈತ ಕಣ್ಣೀರಿನಿಂದ ಅವರ ಮುಂದೆ ನಿಂತು, ಗುರುಗಳೇ, ನನ್ನ ಕುಟುಂಬವನ್ನು ಉಳಿಸಿ ಎಂದು ಬೇಡಿಕೊಂಡ. ರಾಯರು ಮೃದುವಾಗಿ ನಕ್ಕು, ಭಕ್ತಿ ಬಿಡಬೇಡ, ದೇವರು ನಿನ್ನ ಜೊತೆಯಲ್ಲಿದ್ದಾನೆ ಎಂದರು. ಅವರು ರೈತನ ಹೊಲದ ಮಣ್ಣನ್ನು ಕೈಯಲ್ಲಿ ತೆಗೆದು ಆಶೀರ್ವದಿಸಿದರು. ಮುಂದಿನ ಕೆಲವು ದಿನಗಳಲ್ಲಿ ಆ ಊರಿನಲ್ಲಿ ಭಾರೀ ಮಳೆ ಬಂತು. ಒಣಗಿದ್ದ ಹೊಲ ಹಸಿರಾಯಿತು. ಬೆಳೆ ತುಂಬಿ ಬೆಳೆಯಿತು. ರೈತ ಸಂತೋಷದಿಂದ ಹೇಳಿದ, ರಾಯರ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯ. ಆ ದಿನದಿಂದ ಆ ಹಳ್ಳಿಯ ಜನರೆಲ್ಲರೂ ಪ್ರತಿದಿನ ರಾಯರ ನಾಮಜಪ ಮಾಡತೊಡಗಿದರು. ಕಥೆಯ ಸಾರ: ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ.